ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಚಿಕನ್ ಸ್ಟಾರ್ಟರ್ಸ್ನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಒಂದು ಬೌಲ್ಗೆ 1/4 kg ನಾನು ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ. ನೋಡಿ, ಚಿಕನ್ ಪೀಸ್ ಕೂಡ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಬೇಗ ಮ್ಯಾರಿನೇಟ್ ಆಗುತ್ತೆ. ಮತ್ತು ಒಂದು 1/4 ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಬೈಂಡಿಂಗಿಗೋಸ್ಕರ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚಿಕನ್ ಸ್ಟಾರ್ಟರ್ಸು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಟೂತ್ ಪಿಕ್ಕಲ್ಲಿ ನಾವು ಹಾಕ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಕರಿಬೇಕು. ಕಬಾಬ್ ಥರನೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ನಾನು ಒಂದು ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇವಾಗ ಮಿಕ್ಸ್ ಆಗಿದೆ. ನೋಡಿ, ಈ ಥರ ಟೂತ್ ಪಿಕ್ಕಲ್ಲಿ ನಾನು 2-3 ಸಿಗಿಸ್ಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಕಾರ್ನ್ಫ್ಲೇಕ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲೇಕ್ಸ್ ತೊಗೊಂಡ್ಬಿಟ್ಟು ಅದನ್ನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಸಣ್ಣಗೆ ಪುಡಿ ಮಾಡ್ಕೊಂಬಿಟ್ಟು ನಾವು ಅದನ್ನು ಚಿಕನ್ ಏನು ನಾವು ಕಡ್ಡಿಲಿ ಇದು ಮಾಡ್ಕೊಂಡಿದ್ದೀವಿ ಸ್ಟಿಕ್ಕಲ್ಲಿ, ಅದನ್ನು ಈ ಥರ ಮೇಲ್ಗಡೆ ಅದರಲ್ಲಿ ಬೈಂಡಿಂಗ್ ಮಾಡಬೇಕು. ನೋಡಿ, ಈ ಥರ ಬೈಂಡಿಂಗ್ ಮಾಡ್ಕೋಬೇಕು. ಎಲ್ಲದನ್ನು ಈ ಥರ ಟೂತ್ ಪಿಕ್ಕಲ್ಲಿ ಸಿಗಿಸ್ಬಿಟ್ಟು ನಾನು ಎಣ್ಣೆಯಲ್ಲಿ ಇದನ್ನು ಕರಿತೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಹಲ್ಲಿಲ್ಲದೆ ಇರೋರಿಗೂ ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿದ್ರೆ ಈ ಥರ ಎಲ್ಲ ನಾವು ಕಡ್ಡಿಲಿ ಟೂತ್ ಪಿಕ್ಕಲ್ಲಿ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎಣ್ಣೆ ಕಾದ ತಕ್ಷಣ ಬೇಗ ರೆಡಿ ಮಾಡ್ಕೋಬೋದು. ನೋಡಿ, ಈಗ ಒಂದೊಂದೇ ನಾವು ಕಡ್ಡಿನ ಟೂತ್ ಪಿಕ್ಕಲ್ಲಿ ಸಿಕ್ಸಿರೋದನ್ನು ತೊಗೊಂಬಿಟ್ಟು ಈ ಥರ ಎಣ್ಣೆಯಲ್ಲಿ ಕರ್ಕೋಬೇಕು. ಇದನ್ನು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸಿಮ್ಮಲ್ಲೇ ಉರಿ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಬೇಯಿಸ್ಕೋಬೇಕು. ಆವಾಗ ಚಿಕನ್ನು ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ಒಂದು ಕಡೆ ಬೆಂದಿದೆ. ಮತ್ತೆ ಇನ್ನೊಂದು ಕಡೆ ನಾವು ಈ ಥರ ತಿರುಗಿಸ್ಬಿಟ್ಟು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಸುಮ್ಮನೆ ಓಡಾಡ್ಕೊಂಡು ತಿಂತಾ ಇರ್ತಾರೆ. ಅಷ್ಟು ಚೆನ್ನಾಗಿದೆ. ಬಾಯಲ್ಲಿಟ್ರೇ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ಚಿಕನ್ ಸ್ಟಿಕ್ ಲಾಲಿಪಾಪ್ ಥರ ಕಡ್ಡಿನ ಹಾಗೆ ಇಟ್ಕೊಂಡು ನಾವು ತಿನ್ಬೋದು. ಮಕ್ಕಳು ಕೂಡ ಓಡಾಡ್ಕೊಂಡು ತಿಂತಾರೆ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನೋಡಿದ್ರೆ ಆಗಲೇ ಇವರಿಬ್ಬರು ರೆಡಿ ಆಗಿಬಿಟ್ಟಿದ್ದಾರೆ ತಿನ್ನೋದಕ್ಕೆ. ಆದಷ್ಟು ಬೇಗ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.